ಜೀವನದ ಪ್ರತಿಯೊಂದು ಹಂತದಲ್ಲಿ ನಾವು ಎದುರಿಸುವಂತಹ ಸವಾಲುಗಳು, ಅನಿಶ್ಚಿತತೆಗಳು ಮತ್ತು ಭಯಗಳು ನಮ್ಮ ಮನಸ್ಸನ್ನು ಕಾಡುತ್ತವೆ. ಕೆಲವೊಮ್ಮೆ ಈ ಸಂದಿಗ್ಧತೆಗಳು ನಮ್ಮನ್ನು ದಿಕ್ಕು ತೋಚದಂತೆ ಮಾಡಿ ನಿರಾಶೆಗೆ ಒಳಪಡಿಸಬಹುದು. ಆದರೆ ಶ್ರೀಕೃಷ್ಣನು ಭಗವದ್ಗೀತೆಯಲ್ಲಿ ನೀಡಿರುವಂತಹ ಅಮೂಲ್ಯವಾಗಿರುವಂತಹ ಉಪದೇಶಗಳು ನಮಗೆ ಬೆಳಕಿನ ದಾರಿಯನ್ನು ತೋರಿಸುತ್ತವೆ. ಹಾಗಾಗಿ ಕೃಷ್ಣ ಪರಮಾತ್ಮನು ಭಗವದ್ಗೀತೆಯಲ್ಲಿ ನೀಡಿರುವಂತಹ ಅಮೂಲ್ಯವಾಗಿರುವಂತಹ ಉಪದೇಶಗಳನ್ನು ನಾವು ಜೀವನದಲ್ಲಿ ಪಾಲಿಸಬೇಕು. ಇಂದು ಈ ಪವಿತ್ರವಾಗಿರುವಂತಹ ಗ್ರಂಥದಿಂದ 5 ಪ್ರಮಾಣದಲ್ಲಿ ಇರತಕ್ಕಂತಹ ಸಂದೇಶವನ್ನು ನಾವು ಆಯ್ಕೆ ಮಾಡಿ ನಿಮ್ಮ ಎದುರಿಗೆ ತಂದಿದ್ದೇವೆ. ಶ್ರೀಕೃಷ್ಣನು ಹೇಳುತ್ತಾನೆ, ನಿನಗೆ ಕೆಲಸ ಮಾಡುವಂತಹ ಹಕ್ಕು ಮಾತ್ರ ಇದೆ, ಫಲದ ಬಗ್ಗೆ ಹಕ್ಕಿಲ್ಲ ಎಂದು. ಹಾಗಾಗಿ ಫಲದ ಬಗ್ಗೆ ಯಾವುದೇ ಕಾರಣಕ್ಕೂ ಕೂಡ ಯೋಚನೆಯನ್ನು ಮಾಡುವುದಾಗಲಿ ಅಥವಾ ಅದರ ಬಗ್ಗೆ ನಿರೀಕ್ಷೆಗಳನ್ನು ಇಟ್ಟುಕೊಳ್ಳುವುದಾಗಲಿ ನೀವು ಮಾಡಲೇಬಾರದು. ನೀವು ಮಾಡಬೇಕಾಗಿರುವುದು ಅಷ್ಟೇ, ನೀವು ಯಾವುದೇ ಒಂದು ಕೆಲಸವನ್ನು ಮಾಡಿದರೂ ಕೂಡ ಅದರಲ್ಲಿ ನಿರಂತರವಾಗಿರುವಂತಹ ಪರಿಶ್ರಮ, ನಿರಂತರವಾಗಿರುವಂತಹ ಕಾಳಜಿ, ನಿರಂತರವಾಗಿರುವಂತಹ ಏಕಾಗ್ರತೆಯನ್ನು ಇಟ್ಟುಕೊಂಡು ಕೆಲಸವನ್ನು ಮಾಡಿದಾಗ ಮಾತ್ರ ನೀವು ಅಂದುಕೊಂಡಿರುವಂತಹ ಕೆಲಸದಲ್ಲಿ ಯಶಸ್ಸನ್ನು ಕಾಣಲು ಸಾಧ್ಯವಾದೀತು. ಅದನ್ನು ಯಾವಾಗ ಕರುಣಿಸಬೇಕು, ನಿನ್ನ ಪರಿಶ್ರಮಕ್ಕೆ ಯಾವಾಗ ಫಲವನ್ನು ಕೊಡಬೇಕು ಎನ್ನುವುದು ಶ್ರೀಕೃಷ್ಣ ಪರಮಾತ್ಮನಿಗೆ ತುಂಬ ಚೆನ್ನಾಗಿಯೇ ಗೊತ್ತಿದೆ. ನಾವು ಯಾವುದೇ ಒಂದು ಕಾರ್ಯವನ್ನು ಫಲದ ಆಸೆಯನ್ನು ಇಟ್ಟುಕೊಂಡು ಮಾಡಿದಾಗ ಅದು ಚಿಂತೆ, ಭಯ ಮತ್ತು ನಿರಾಶೆಗೆ ಕಾರಣವಾಗುತ್ತವೆ. ಏಕೆಂದರೆ ಆ ಒಂದು ಕಾರ್ಯ ಈಡೇರದೆ ಇದ್ದಾಗ ನಾವು ಇದೆಲ್ಲವನ್ನು ಕೂಡ ಅನುಭವಿಸಬೇಕಾಗುತ್ತದೆ. ಹಾಗಾಗಿ ನಾವು ಯಾವುದೇ ರೀತಿಯ ಒಂದು ನಿರೀಕ್ಷೆಗಳನ್ನು ಇಟ್ಟುಕೊಳ್ಳದೇ ಇದ್ದಾಗ ಅದು ಸಫಲವಾದರೆ ನಿಮಗೆ ಒಳ್ಳೆಯದು, ವಿಫಲವಾದರೆ ಅದರಿಂದ ನೀವು ಏನನ್ನು ಕೂಡ ಕಳೆದುಕೊಳ್ಳುವುದಿಲ್ಲ ಎನ್ನುವಂತಹ ಧೈರ್ಯವನ್ನು ಇಟ್ಟುಕೊಂಡು ಜೀವನವನ್ನು ಮಾಡಬೇಕು. ಆದರೆ ಒಂದನ್ನು ತುಂಬ ಚೆನ್ನಾಗಿ ನೆನಪಿನಲ್ಲಿ ಇಟ್ಟುಕೊಳ್ಳಿ, ಯಾರು ತಮ್ಮ ಕರ್ತವ್ಯವನ್ನು ಪೂರ್ಣ ಮನಸ್ಥಿತಿಯಿಂದ ಈಡೇರಿಸುತ್ತಾರೆಯೋ ಅವರಿಗೆ ಖಂಡಿತವಾಗಿಯೂ ಕೂಡ ದೇವರು ಒಳ್ಳೆಯ ಒಂದು ಸ್ಥಾನಕ್ಕೆ ಕೊಂಡೊಯ್ಯುತ್ತಾನೆ. ನಾವು ಒಂದು ಉದಾಹರಣೆಯಾಗಿ ಹೇಳುವುದಾದರೆ, ವಿದ್ಯಾರ್ಥಿಯಾಗಿ ನೀವು ಶ್ರದ್ಧೆಯಿಂದ ಓದಿದಾಗ ಮಾತ್ರ ಫಲಿತಾಂಶದ ಬಗ್ಗೆ ಅತಿಯಾಗಿ ನೀವು ಚಿಂತೆಗೆ ಒಳಗಾಗಬಾರದು. ಈ ತತ್ವದ ಸಾರ ಇದೇ ಆಗಿದೆ. ಕರ್ಮದಲ್ಲಿ ನಿಜವಾದಂತಹ ನಿಪುಣತೆಯೇ ನಿಜವಾದ ಯೋಗ. ಇದರರ್ಥ ಪ್ರತಿ ಕಾರ್ಯವನ್ನು ಕೌಶಲ್ಯದಿಂದ ಮತ್ತು ಸಮತೋಲನದಿಂದ ಮಾಡುವುದು. ಆಗ ಮಾತ್ರ ನಾವು ಮಾಡುತ್ತಿರುವಂತಹ ಕಾರ್ಯದಲ್ಲಿ ಸುಖವನ್ನಾಗಲಿ ಸಂತೋಷವನ್ನಾಗಲಿ ಕಾಣಲು ಸಾಧ್ಯವಾದೀತು. ಜೀವನದಲ್ಲಿ ಸುಖ, ದುಃಖ, ಯಶಸ್ಸು, ವೈಫಲ್ಯ ಈ ಎರಡನ್ನೂ ಕೂಡ ಸಮಭಾವದಿಂದ ನಾವು ಸ್ವೀಕರಿಸುವುದನ್ನು ಕಲಿತುಕೊಳ್ಳಬೇಕು. ಮನುಷ್ಯ ಸೋಲಿನಲ್ಲಿ ಇದ್ದಾಗ ಯಾವುದೇ ಕಾರಣಕ್ಕೂ ಕೂಡ ಕುಗ್ಗಲು ಹೋಗಬಾರದು. ಅದೇ ಯಶಸ್ಸಿನ ದಾರಿಯಲ್ಲಿ ಇದ್ದಾಗ ಯಾವುದೇ ಕಾರಣಕ್ಕೂ ಕೂಡ ಹಿಗ್ಗಲು ಹೋಗಬಾರದು. ಜೀವನ ಕೇವಲ ಸುಖದಿಂದ ಕೂಡಿರಬೇಕು ಎಂದುಕೊಂಡರೆ ಅದು ಅಸಾಧ್ಯ. ಹಾಗಾಗಿ ಆಗಾಗ ನೋವುಗಳು ಬರುವುದು, ಆಗಾಗ ಸಂಕಟಗಳು ಬರುವುದು, ಆಗಾಗ ಸಮಸ್ಯೆಗಳು ಕೂಡ ಬರುವುದು. ಇವೆಲ್ಲವನ್ನು ಕೂಡ ನೀನು ಎದುರಿಸಿದಾಗ ಮಾತ್ರ ನಿನ್ನ ಜೀವನವನ್ನು ನೀನು ಗಟ್ಟಿಯಾಗಿ ಕಟ್ಟಿಕೊಳ್ಳಲು ಸಾಧ್ಯವಾದೀತು. ನಾನು ಪ್ರಯತ್ನಿಸುವಂತಹ ಪ್ರತಿಯೊಂದು ಕೆಲಸದಲ್ಲಿಯೂ ಕೂಡ ಯಶಸ್ಸನ್ನು ಹೊಂದಬೇಕು ಎಂದುಕೊಂಡರೆ ಅದು ಸಾಧ್ಯವಿಲ್ಲ. ಒಮ್ಮೆ ಅದು ವಿಫಲವೂ ಆಗಬಹುದು, ಇನ್ನೊಮ್ಮೆ ಅದು ಯಶಸ್ವಿ ಕೂಡ ಆಗಬಹುದು. ಹಾಗೆಂದ ಮಾತ್ರಕ್ಕೆ ಜೀವನ ಕೇವಲ ದುಃಖ ಹಾಗೂ ವಿಫಲತೆಗಳಿಂದ ಕೂಡಿರುವುದಿಲ್ಲ. ನೀವು ಎಲ್ಲವನ್ನ ಹೇಗೆ ಸ್ವೀಕರಿಸುತ್ತೀರಾ ಎನ್ನುವುದರ ಮೇಲೆ ಅದು ನಿಂತಿರುತ್ತದೆ. ನಮ್ಮ ವರ್ತಮಾನವನ್ನು ನಾವು ನಿರ್ಧರಿಸಬಹುದು, ನಮ್ಮ ಭವಿಷ್ಯವನ್ನು ಯಾವುದೇ ಕಾರಣಕ್ಕೂ ನಾವು ನಿರ್ಧರಿಸಲು ಸಾಧ್ಯವೇ ಇಲ್ಲ. ಈಗಿನ ವರ್ತಮಾನವನ್ನು ನೀವು ಸರಿಯಾದ ರೀತಿಯಲ್ಲಿ ಸದುಪಯೋಗ ಮಾಡಿಕೊಂಡಾಗ ಮಾತ್ರ ಮುಂದೆ ಬರುವಂತಹ ಕಾಲದಲ್ಲಿ ನೀವು ಸಂತೋಷವನ್ನು ಕಾಣಲು ಸಾಧ್ಯವಾದೀತು. ಉದಾಹರಣೆಗೆ, ಕೆಲಸದಲ್ಲಿ ತೊಂದರೆಗಳು ಬಂದಾಗ ಧೈರ್ಯವಾಗಿ ಮತ್ತು ಶಾಂತಿಯಿಂದ ಅದಕ್ಕೆ ಪರಿಹಾರವನ್ನು ಕಂಡುಕೊಳ್ಳಬೇಕು. ಆಗ ಮಾತ್ರ ಯಾವ ಸಮಸ್ಯೆಯೂ ಕೂಡ ಸಮಸ್ಯೆ ಎಂದು ಅನಿಸಿಕೊಳ್ಳುವುದಿಲ್ಲ. ಇದು ನಿಜವಾದ ಜೀವನದ ಕೌಶಲ್ಯ. ಈ ಒಂದು ಕೌಶಲ್ಯವನ್ನು ನಾವು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ಶ್ರೀಕೃಷ್ಣನು ಹೇಳುತ್ತಾನೆ, ದೇಹ ನಶ್ವರ, ಆದರೆ ಆತ್ಮ ಎನ್ನುವುದು ಅಮರ ಎಂದು. ಹಾಗಾಗಿ ದೇಹ ಎನ್ನುವುದು ಅದರ ಆಯಸ್ಸು ಮುಗಿದಾಗ ನಾವು ಅದರ ಮಾಲೀಕನಿಗೆ ಕೊಟ್ಟು ತೆರಳಲೇಬೇಕು. ಈ ಜ್ಞಾನ ನಮ್ಮ ಮರಣದ ಭಯವನ್ನು ದೂರ ಮಾಡುತ್ತದೆ.
ಹಾಗಾಗಿ ನಾವು ಯಾರ ಮೇಲೆಯೂ ಕೂಡ ಅತಿಯಾದಂತಹ ವಿಶ್ವಾಸವನ್ನಾಗಲಿ ಅಥವಾ ನಾನೇ ಶಾಶ್ವತವಾಗಿ ಉಳಿಯುತ್ತೇನೆ ಎನ್ನುವಂತಹ ಭ್ರಮೆಯಲ್ಲಿ ಬದುಕಲು ಹೋಗಬಾರದು. ನಾವು ದೇಹಕ್ಕೆ ಅತಿಯಾಗಿ ಗುರುತಿಸಿಕೊಂಡಾಗ ಬದಲಾವಣೆಗಳು ಮತ್ತು ನಷ್ಟಗಳು ನಮಗೆ ಭಯವನ್ನು ಹುಟ್ಟುಹಾಕಿಸುತ್ತವೆ. ಆದರೆ ನಾನು ಆತ್ಮ, ಇದೇ ಶಾಶ್ವತ ಸತ್ಯ ಎಂಬ ಅರಿವು ನಮಗೆ ಆಂತರಿಕ ಶಕ್ತಿಯನ್ನು ನೀಡುತ್ತದೆ. ಹಾಗಾಗಿ ನಾವು ಆಂತರಿಕ ಶಕ್ತಿಯನ್ನು ಬಲಪಡಿಸಿಕೊಳ್ಳಬೇಕಾಗಿರುವಂತಹ ಅವಶ್ಯಕತೆ ಪ್ರಸ್ತುತ ದಿನಮಾನಗಳಲ್ಲಿ ಇದೆ. ಇದ್ದಷ್ಟು ದಿನ ನಮ್ಮ ವರ್ತಮಾನದಲ್ಲಿ ಖುಷಿಯಾಗಿ ಇರುವಂತಹ ನಿರ್ಧಾರವನ್ನು ಮಾಡುವುದು ಉತ್ತಮ. ಇಲ್ಲ ಸಲ್ಲದೆ ಇರುವಂತಹ ಆಲೋಚನೆಗಳನ್ನು ಮಾಡಿ ಜೀವನವನ್ನು ಹಾಳು ಮಾಡಿಕೊಳ್ಳಬೇಡಿ. ನಿನ್ನ ಆತ್ಮ ನಿನ್ನ ದೇಹದ ಅಳಿವಿನ ನಂತರವೂ ಕೂಡ ಬದುಕುವುದು ನಿನ್ನ ಒಂದು ಸತ್ಕಾರ್ಯಗಳಲ್ಲಿ. ಹಾಗಾಗಿ ಬದುಕಿದ್ದಾಗ ಆದಷ್ಟು ಸತ್ಕಾರ್ಯಗಳನ್ನು ಮಾಡಿ ಇನ್ನೊಬ್ಬರಿಗೆ ಯಾವುದೇ ಕಾರಣಕ್ಕೂ ಕೂಡ ದ್ರೋಹವನ್ನಾಗಲಿ ನಷ್ಟವನ್ನಾಗಲಿ ಬಗೆಯಲು ಹೋಗಲೇಬೇಡಿ. ಶ್ರೀಕೃಷ್ಣನು ಹೇಳುತ್ತಾನೆ, ನನ್ನನ್ನು ನಂಬಿ ಏಕಚಿತ್ತದಿಂದ ಧ್ಯಾನಿಸುವವರನ್ನು ನಾನು ಎಂದೂ ಕೂಡ ಕೈ ಬಿಡುವುದಿಲ್ಲ ಎಂದು. ಹಾಗಾಗಿ ನಿಮ್ಮ ಕಷ್ಟ ಕಾಲದಲ್ಲಾಗಲಿ ಅಥವಾ ನಿಮ್ಮ ಯಾವುದೇ ಒಂದು ಸಮಸ್ಯೆಯ ಕಾಲಮಾನದಲ್ಲಿ ಶ್ರೀಕೃಷ್ಣ ಪರಮಾತ್ಮನನ್ನು ನೆನೆದುಕೊಳ್ಳಿ. ಭಗವಂತನ ಈ ವಚನ ನಮಗೆ ಅವಿನಾಶಿ ಆಧಾರವನ್ನು ನೀಡುತ್ತದೆ. ಕಷ್ಟ ಕಾಲದಲ್ಲಿ ನಾನು ಒಂಟಿಯಲ್ಲ ಎಂಬ ನಂಬಿಕೆಯು ನಮ್ಮ ಮನಸ್ಸನ್ನು ಶಕ್ತಿಶಾಲಿಯನ್ನಾಗಿ ಮಾಡುತ್ತದೆ. ಇದು ಭಕ್ತಿ, ಇದು ಶ್ರದ್ಧೆಯ ಮಹತ್ವವನ್ನು ನಮಗೆ ತಿಳಿಸಿಕೊಡುತ್ತದೆ. ಹಾಗಾಗಿ ನಾವು ನಮ್ಮ ಆತ್ಮವಿಶ್ವಾಸವನ್ನು ಯಾವುದೇ ಕಾರಣಕ್ಕೂ ಕೂಡ ಕಳೆದುಕೊಳ್ಳಬಾರದು. ಈ ವಾಕ್ಯದಲ್ಲಿ 3 ಪ್ರಮುಖವಾಗಿರುವಂತಹ ತತ್ವಗಳು ಅಡಗಿದೆ. ಒಂದು, ನಂಬಿಕೆಯ ಶಕ್ತಿ. ನನ್ನನ್ನು ನಂಬಿ ಎನ್ನುವುದು ಭಗವಂತನೊಂದಿಗೆ ನಮ್ಮ ಬಂಧನದ ಆಧಾರವಾಗಿದೆ. ಅವನಲ್ಲಿ ಅಖಂಡ ವಿಶ್ವಾಸ ಇರುವವರೆಗೆ ಅವನು ಸದಾ ಸಹಾಯವನ್ನು ಮಾಡುತ್ತಾನೆ. ಏಕಾಗ್ರತೆ, ಭಕ್ತಿ, ಏಕಚಿತ್ತದಿಂದ ಧ್ಯಾನಿಸುವವರು ಎಂದರೆ ವಿಚಲಿತ ಮನಸ್ಸಿಲ್ಲದೆ ನಿಷ್ಠೆಯಿಂದ ಭಗವಂತನನ್ನು ಸ್ಮರಿಸುವುದು. ಸಕ್ಕರೆಯ ಸಹವಾಸವನ್ನು ಮಾಡಿ ಹಾಲು ಎನ್ನುವುದು ಸಿಹಿಯಾಗುತ್ತದೆ. ಹುಳಿಯ ಒಂದು ಸಹವಾಸವನ್ನು ಮಾಡಿದಂತಹ ಹಾಲು ಒಡೆದು ಹೋಗುತ್ತದೆ. ಅದೇ ರೀತಿ ಬದುಕು ಒಳ್ಳೆಯವರ ಸಹವಾಸವನ್ನು ಮಾಡಿದರೆ ಜೀವನ ಎನ್ನುವುದು ಸುಖಕರವಾಗಿ ಇರುತ್ತದೆ. ಅದೇ ನಾವು ಕೆಟ್ಟವರ ಸಹವಾಸವನ್ನು ಮಾಡಿದರೆ ಜೀವನ ಎನ್ನುವುದು ಹಾಲಿನಂತೆ ಒಡೆದು ಹೋಗುತ್ತದೆ. ಹಾಗಾಗಿ ಆಯ್ಕೆ ನಮಗೆ ಬಿಟ್ಟಿದ್ದು. ಯಾವ ವ್ಯಕ್ತಿಯ ಸಹವಾಸವನ್ನು ಮಾಡುತ್ತೇವೆಯೋ ಅದೇ ರೀತಿ ನಮ್ಮ ಜೀವನ ಎನ್ನುವುದು ರೂಪಿತವಾಗುವುದು. ಹಾಗಾಗಿ ನೀವು ಒಳ್ಳೆಯವರ ಸಹವಾಸವನ್ನು ಮಾಡಿ, ಆಗ ನಿಮ್ಮ ಜೀವನವೂ ಕೂಡ ಒಳ್ಳೆಯ ದಾರಿಯಲ್ಲಿ ಸಾಗಲು ಸಾಧ್ಯವಾದೀತು. ನಿನ್ನ ಶತ್ರುಗಳು ಮೆರೆಯುತ್ತಿದ್ದಾರೆ ಎಂದು ಚಿಂತೆಯನ್ನು ಪಡಲು ಹೋಗಬಾರದು. ಅವರ ಪಾಪದ ಕೊಡ ತುಂಬಿದಾಗ ಬೀದಿಗೆ ಬಿದ್ದೆ ಬೀಳುತ್ತಾರೆ ಎನ್ನುವುದನ್ನು ಯಾವುದೇ ಕಾರಣಕ್ಕೂ ಕೂಡ ಮರೆಯಬಾರದು. ಮೆರೆದವರು ಮಣ್ಣಾಗಲೇಬೇಕು ಒಂದು ದಿನ ಎನ್ನುವುದನ್ನು ಮರೆಯಲೇಬೇಡ. ಉರಿದವರು ಸುಟ್ಟು ಬೂದಿಯಾಗಲೇಬೇಕು ಎನ್ನುವುದನ್ನು ಮರೆಯಲೇಬೇಡ. ನಿನಗಾದ ಅನ್ಯಾಯಕ್ಕೆಲ್ಲ ಬೆಲೆ ಎನ್ನುವುದು ಸಿಗಲೇಬೇಕು. ತಾಳ್ಮೆ ಎನ್ನುವುದು ನಿನ್ನ ಜೀವನದಲ್ಲಿ ತುಂಬಿಕೋ. ಆಗ ನೀನು ನಿನ್ನ ಕಣ್ಣಾರೆಯೇ ಎಲ್ಲವನ್ನೂ ಕೂಡ ನೋಡುತ್ತೀಯ. ತಾಳ್ಮೆ ಎನ್ನುವುದು ಬಹಳಷ್ಟು ಮಹತ್ವವನ್ನು ವಹಿಸುತ್ತದೆ ನಮ್ಮ ಜೀವನದಲ್ಲಿ. ತಾಳ್ಮೆಯೊಂದು ನಮ್ಮ ಜೀವನದಲ್ಲಿ ಇದ್ದರೆ ಅದೆಂತಹದ್ದೇ ಕಠಿಣವಾಗಿರುವಂತಹ ಸಮಸ್ಯೆಗಳಾದರೂ ಕೂಡ ನಾವು ಅದನ್ನು ಬಗೆಹರಿಸಿಕೊಳ್ಳಬಹುದು. ಹಾಗಾಗಿ ಜೀವನದಲ್ಲಿ ನೀವು ತಾಳ್ಮೆಯನ್ನು ಹೊಂದುವುದು ಅತ್ಯಂತ ಅವಶ್ಯಕ. ಕಹಿಯಾದ ಔಷಧವನ್ನು ಅತಿ ವೇಗವಾಗಿ ಒಂದೇ ಕುಟುಕಿಗೆ ಕುಡಿದು ಮುಗಿಸುವಂತಹ ನಾವು ಅದೇ ಸಿಹಿಯಾದ ತಿಂಡಿಗಳನ್ನು ನಿಧಾನವಾಗಿ ತಿನ್ನುತ್ತೇವೆ. ಇದೇ ರೀತಿಯಲ್ಲಿ ಜೀವನದ ಕೆಟ್ಟ ಕ್ಷಣಗಳನ್ನು ನಾವು ಅತಿ ವೇಗವಾಗಿ ಮರೆತು ಬಿಡಬೇಕು. ಹಾಗೂ ಸಂತಸದ ಕ್ಷಣವನ್ನು ನಾವು ನಿಧಾನವಾಗಿ ಮನಸ್ಪೂರ್ವಕವಾಗಿ ಸವಿಯಾಗಿ ನೆನಪಿಸಿಕೊಳ್ಳಬೇಕು. ಹಾಗೆಯೇ ನಾವು ಕೆಟ್ಟ ಘಟನೆಗಳನ್ನು ಮರೆತುಕೊಂಡಾಗ ಮಾತ್ರ ಜೀವನ ಎನ್ನುವುದು ಮುಂದೆ ಸುಖಕರವಾಗಿ ಇರಲು ಸಾಧ್ಯವಾಗುವುದು. ಬದುಕಿನಲ್ಲಿ ನಾವು ಎಷ್ಟೇ ವಿಷಯಗಳನ್ನು ತಿಳಿದುಕೊಂಡಿದ್ದೇವೆ ಎನ್ನುವುದಕ್ಕಿಂತ ತಿಳಿದುಕೊಂಡಿರುವ ವಿಷಯಗಳನ್ನು ದೈನಂದಿನ ಬದುಕಿನಲ್ಲಿ ಹೇಗೆ ಅಳವಡಿಸಿಕೊಳ್ಳುತ್ತಿದ್ದೇವೆ ಎನ್ನುವುದು ತುಂಬಾ ಮಹತ್ವವಾಗಿರುತ್ತದೆ. ಹಾಗಾಗಿ ನೀವು ತಿಳಿದುಕೊಂಡಿರುವಂತಹ ಒಂದಿಷ್ಟು ಅಂಶವನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವುದನ್ನು ಕಲಿತುಕೊಳ್ಳಿ.
ಒಳ್ಳೆಯ ಕೆಲಸ ಮಾಡುತ್ತಾ ಇರಿ. ಹರಿಯುವಂತಹ ನೀರಿನ ತರಹ ಕೆಟ್ಟದ್ದು ತಾನಾಗಿಯೇ ದಡದಲ್ಲಿ ನಿಲ್ಲುತ್ತದೆ. ಕಸ ಕಡ್ಡಿ ಹೇಗೆ ದಡದಲ್ಲಿ ಉಳಿಯುತ್ತವೆಯೋ ಹಾಗೆಯೇ ನಾವು ಮಾಡಿರುವಂತಹ ಕೆಟ್ಟ ಕೆಲಸಗಳು ಅದರ ಪರಿಣಾಮಗಳಿರಬಹುದು. ಒಳ್ಳೆಯ ಕೆಲಸದಿಂದಾಗಿ ಅವೆಲ್ಲವೂ ಕೂಡ ದೂರವಾಗುತ್ತವೆ. ಒಳ್ಳೆಯ ಮನುಷ್ಯ ಎಂದು ಸ್ವಾರ್ಥಿಯಾಗಿ ಇರುವುದಕ್ಕೆ ಸಾಧ್ಯವೇ ಆಗುವುದಿಲ್ಲ. ಆದರೆ ಅವನಿಗೆ ಯಾವಾಗ ಬೇರೊಬ್ಬರ ಯೋಗ್ಯತೆ ಗೊತ್ತಾಗುವುದೋ ಆಗ ಅವರಿಂದ ಮೌನವಾಗಿ ದೂರವೇ ಸರಿದು ಬಿಡುತ್ತಾನೆ ಅಷ್ಟೇ. ಅವರು ನಿಮ್ಮನ್ನ ಗೌರವಿಸಿದರೆ ನೀವು ಕೂಡ ಅವರಿಗೆ ಅಷ್ಟೇ ಪ್ರಮಾಣದಲ್ಲಿ ಗೌರವಿಸುವುದನ್ನು ಕಲಿತುಕೊಳ್ಳಿ. ಅವರು ನಿಮ್ಮನ್ನ ಅಗೌರವದಿಂದ ನಡೆಸಿಕೊಳ್ಳುತ್ತಿದ್ದಾರೆ ಎಂದರೆ ಆಗಲೂ ನೀವು ಗೌರವಿಸುವುದನ್ನು ಕಲಿಯಿರಿ. ಅವರಿಗೋಸ್ಕರ ನಿಮ್ಮಲ್ಲಿರುವಂತಹ ಶ್ರೇಷ್ಠ ಗುಣಗಳನ್ನು ಏಕೆ ಕಳೆದುಕೊಳ್ಳುತ್ತೀರಾ? ಆಗ ಅವರಿಗೂ ನಿಮಗೂ ಯಾವುದೇ ರೀತಿಯ ವ್ಯತ್ಯಾಸ ಎನ್ನುವುದು ಇರುವುದಿಲ್ಲ. ಅವರವರು ಮಾಡಿದ್ದು ಅವರೇ ಅನುಭವಿಸಬೇಕು. ಹಾಗಾಗಿ ನೀವು ಸತ್ಯ, ಧರ್ಮ, ನಿಷ್ಠೆ ದಾರಿಯಲ್ಲಿ ನಡೆಯುವುದನ್ನು ಕಲಿತುಕೊಳ್ಳಿ. ಕೆಲವು ಸಾರಿ ಗಾಳಿ ಮಳೆಗೆ ಬಂಡೆಗಳು ಬಿರುಕು ಬಿಡಬಹುದು, ಆದರೆ ಗರಿಕೆ ಹುಲ್ಲು ಹಾಳಾಗುವುದಿಲ್ಲ. ನಾವು ಎಷ್ಟೇ ಬಲಿಷ್ಠರಾಗಿ ಇದ್ದರೂ ಕೂಡ ಮನಸ್ಸಿನಲ್ಲಿ ಗರಿಕೆಯ ಹುಲ್ಲಿನ ದೃಢತೆ ಇರಬೇಕಾಗುತ್ತದೆ. ಯಾವುದೇ ಘಟನೆಗಳು ಸಂಭವಿಸಲಿ, ಆದರೆ ನಮ್ಮ ಮನಸ್ಸಿನಲ್ಲಿ ಮಾತ್ರ ನಾವು ದೃಢತೆಯನ್ನು ಯಾವುದೇ ಕಾರಣಕ್ಕೂ ಕೂಡ ಕಳೆದುಕೊಳ್ಳಬಾರದು. ಒಳ್ಳೆಯತನಕ್ಕೆ ಹಣದ ಅವಶ್ಯಕತೆ ಎನ್ನುವುದು ತುಂಬಾನೇ ಇಲ್ಲ. ಒಳ್ಳೆಯ ಮನಸ್ಸಿದ್ದರೆ ಸಾಕು. ಉತ್ತಮವಾಗಿರುವಂತಹ ಸ್ನೇಹಕ್ಕೆ ಸಂಬಂಧಗಳ ಅವಶ್ಯಕತೆಯೇ ಇರುವುದಿಲ್ಲ. ಮನಸ್ಸಿನ ಒಂದು ಭಾವನೆಗಳು ಒಂದಾದರೆ ಸಾಕಾಗುತ್ತವೆ. 4 ಜನಕ್ಕೆ ಸಹಾಯವನ್ನ ಮಾಡುವಂತಹ ಗುಣ ನಿನ್ನದಾದರೆ ನೀನು ಯಾವ ದೇವಾಲಯಕ್ಕೂ ಕೂಡ ಹೋಗಬೇಕಾಗಿರುವಂತಹ ಅವಶ್ಯಕತೆಯೇ ಇರುವುದಿಲ್ಲ. ಏಕೆಂದರೆ ನೀನು ನಂಬಿರುವಂತಹ ದೇವರೇ ನಿನ್ನನ್ನು ಹುಡುಕುತ್ತಾ ನಿನ್ನ ಮನೆಗೆ ಬಂದೇ ಬರುತ್ತಾನೆ. ಕಲಿಯುಗದಲ್ಲಿ ಒಳ್ಳೆಯ ಕೆಲಸವನ್ನ ಮಾಡುವವರಿಗೆ ಕೆಟ್ಟ ಹೆಸರು ಬಂದೇ ಬರುತ್ತದೆ. ಅದೇ ಕೆಟ್ಟ ಕೆಲಸಗಳನ್ನು ಮಾಡುವಂತಹ ವ್ಯಕ್ತಿಗಳಿಗೆ ಒಳ್ಳೆಯ ಹೆಸರು ಬರುತ್ತದೆ. ಸರಿಯಾದ ದಿಕ್ಕು, ಸರಿಯಾದ ಸಮಯ, ಸರಿಯಾದ ಅರಿವು ಇಲ್ಲದಿದ್ದರೆ ಉದಯಿಸುವಂತಹ ಸೂರ್ಯನು ಕೂಡ ಮುಳುಗುತ್ತಿರುವ ಹಾಗೆ ಕಾಣಿಸುತ್ತದೆ. ಹೆದರಲೇಬೇಡಿ. ಜೀವನದಲ್ಲಿ ಅದೆಂತಹದ್ದೇ ಕಠಿಣವಾಗಿರುವಂತಹ ಸಂದರ್ಭ ಎದುರಾದರೂ ಕೂಡ ಪ್ರತಿಯೊಬ್ಬರ ಬದುಕಿನಲ್ಲಿಯೂ ಕೂಡ ಸಮಯ ಬರಲೇಬೇಕು. ನಿನ್ನ ಜೀವನದಲ್ಲಿ ನೋವು ಕೊಟ್ಟು ಆಟ ಆಡಿರುವಂತಹ ಪಾಪಿಗಳಿಗೂ ಕೂಡ ಕೊನೆಗಾಲ ಎನ್ನುವುದು ಇದೆ ಎನ್ನುವುದನ್ನು ಮರೆಯಲೇಬೇಡಿ. ನೊಂದವರು ಹಾಕಿರುವಂತಹ ಪ್ರತಿ ಕಣ್ಣೀರಿನ ಹನಿಗಳಿಗೂ ಕೂಡ ಒಂದಲ್ಲ ಒಂದು ದಿನ ಬಡ್ಡಿ ಸಮೇತವಾಗಿ ಆ ಮೋಸಗಾರರನ್ನ ಸರ್ವನಾಶ ಮಾಡುತ್ತದೆ, ಬಿಡುವುದಿಲ್ಲ. ಪ್ರಾರ್ಥನೆ ಫಲಿಸುವುದು ಸ್ವಲ್ಪ ತಡವಾಗಬಹುದು, ಆದರೆ ಒಬ್ಬ ನೊಂದ ವ್ಯಕ್ತಿಯ ಕಣ್ಣೀರಿನ ಶಾಪ ಎನ್ನುವುದು ತಟ್ಟದೆಯೇ ಬಿಡುವುದಿಲ್ಲ. ದೇವರಿಗೆ ಬೇಡಿಕೊಂಡಿರುವಂತಹ ಪ್ರಾರ್ಥನೆಗಳು ಹೇಗೆ ಫಲಿಸುತ್ತವೆಯೋ ಹಾಗೆಯೇ ನೊಂದು ಬೆಂದು ಒಬ್ಬ ವ್ಯಕ್ತಿ ಹಾಕಿರುವಂತಹ ಶಾಪಗಳು ಕೂಡ ಆ ಒಂದು ದಿನಕ್ಕೆ ತಟ್ಟುತ್ತದೆ. ನಿಮ್ಮ ಜೀವನದಲ್ಲಿ ನಿಮ್ಮಿಂದಾಗಿ ಏನಾದರೂ ತಪ್ಪುಗಳು ಆದರೆ ನೀವು ತಪ್ಪುಗಳನ್ನು ಒಪ್ಪಿಕೊಳ್ಳುವುದನ್ನು ಕಲಿತುಕೊಳ್ಳಿ. ಅಷ್ಟಕ್ಕೂ ಜೀವನ ಎನ್ನುವುದು ಹೇಗೆ ಬದುಕಬೇಕು ಎಂದು ಸೂಚನೆಗಳನ್ನು ಹೊತ್ತು ಬರುವುದಿಲ್ಲ. ಬದುಕನ್ನು ಬಂದ ಹಾಗೆ ಸ್ವೀಕರಿಸುವುದೇ ಬುದ್ಧಿವಂತಿಕೆಯ ಲಕ್ಷಣವಾಗಿದೆ. ಕಳೆದು ಹೋದ ಘಳಿಗೆಯನ್ನು ಮತ್ತೆ ತರಲು ಆಗುವುದೇ ಇಲ್ಲ. ಅದುವೇ ಜೀವನ. ಬದುಕು ನಮಗೆ ಸಮಯದ ಮೌಲ್ಯವನ್ನು ತಿಳಿಸಿಕೊಡುತ್ತದೆ. ಅದೇ ಸಮಯ ಜೀವನದ ಒಂದು ಮೌಲ್ಯವನ್ನು ತಿಳಿಸಿಕೊಡುತ್ತದೆ. ಏನಾದರೂ ಒಳ್ಳೆಯದನ್ನು ಸಾಧಿಸಬೇಕು ಎಂದು ಹೊರಟಾಗ ಹಲವಾರು ಅಡೆಚಣೆಗಳು ಬರುವುದು ಸಹಜ. ಆದರೆ ಆ ಎಲ್ಲ ಅಡೆಚಣೆಗಳನ್ನು ನೀನು ಗೆದ್ದಾಗ ಮಾತ್ರ ನೀನು ಅಂದುಕೊಂಡಿರುವಂತಹ ಕೆಲಸದಲ್ಲಿ ಯಶಸ್ವಿಯಾಗಲು ಸಾಧ್ಯವಾಗಬಹುದು. ಮನಸ್ಸಿಗೆ ಮಾತನಾಡದಂತೆ ಇರಲು ಹೇಳಿ. ಆಗ ನಿಮ್ಮ ಆತ್ಮ ಎನ್ನುವುದು ಮಾತನಾಡುತ್ತಿರುವುದನ್ನು ನೀವು ಕೇಳಿಸಿಕೊಳ್ಳಬಹುದು. ನಿಮ್ಮ ಮನಸ್ಸು ಎಂದಿಗೂ ಕೂಡ ನಿಮಗೆ ಮೋಸವನ್ನ ಮಾಡುವುದಿಲ್ಲ. ಕಷ್ಟಗಳು ಮನುಷ್ಯನಿಗೆ ಬಾರದೆಯೇ ಮರಕ್ಕೆ ಬರುತ್ತದೆಯೇ? ದೇವರು ಕಷ್ಟಗಳ ಜೊತೆಗೆ ಅದನ್ನು ಪರಿಹಾರ ಮಾಡಿಕೊಳ್ಳುವಂತಹ ಶಕ್ತಿಯನ್ನು ಕೂಡ ನಿಮಗೆ ಕೊಟ್ಟಿರುತ್ತಾನೆ. ಹಾಗಿದ್ದ ಮೇಲೆ ಅಳುತ್ತಾ ಕೂರುವುದರಲ್ಲಿ ಯಾವ ಅರ್ಥವೂ ಕೂಡ ಇರುವುದೇ ಇಲ್ಲ. ಧೈರ್ಯದಿಂದ ಕಷ್ಟಗಳನ್ನು ಮೆಟ್ಟಿ ನಿಂತರೆ ಸಮಸ್ಯೆಗಳು ತಾವಾಗಿಯೇ ನಿಮ್ಮಿಂದ ದೂರ ಸರಿದು ಹೋಗುತ್ತವೆ. ಯಾವ ದಿನವನ್ನು ಕೂಡ ವ್ಯರ್ಥವನ್ನಾಗಿ ಕಳೆಯಬೇಡಿ.
ನಿಮ್ಮ ನಾಳೆಗಳನ್ನು ಉತ್ತಮಗೊಳಿಸುವಂತಹ ಯಾವುದಾದರೂ ಒಂದು ಕೆಲಸವನ್ನು ಈ ದಿನ ನೀವು ಮಾಡಲೇಬೇಕು. ನಿಮಗೆ ಜೀವನದಲ್ಲಿ ಸಂಕಷ್ಟ ಸಮಸ್ಯೆಗಳು ಎದುರಾದರೆ ನಿಮ್ಮಲ್ಲಿರುವಂತಹ ಸಾಮರ್ಥ್ಯ, ನಿಮ್ಮ ತಾಕತ್ತನ್ನು ಪ್ರದರ್ಶಿಸಲು ಮತ್ತೊಂದು ಅವಕಾಶ ಸಿಕ್ಕಿದೆ ಎಂದು ಭಾವಿಸಬೇಕು. ಆಗ ನೀವು ಸಮಸ್ಯೆಗಳನ್ನು ನೋಡುವಂತಹ ರೀತಿಯೇ ಬದಲಾಗಬಹುದು. ಪ್ರತಿದಿನವೂ ಕೂಡ ಒಳ್ಳೆಯ ದಿನ ಆಗಲಾರದು ನಿಜ, ಆದರೆ ಪ್ರತಿದಿನವೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಒಳ್ಳೆಯದು ಖಂಡಿತವಾಗಿಯೂ ಕೂಡ ಇದ್ದೇ ಇರುತ್ತದೆ. ಹೀಗಾಗಿ ಈ ದಿನ ಹಾಳು ಒಳ್ಳೆಯದು ಎಂಬ ಭಾವನೆಗಳು ಬೇಡವೇ ಬೇಡ. ಪ್ರತಿಯೊಂದು ದೊಡ್ಡ ಕೆಲಸವೂ ಕೂಡ ಅದ್ಧೂರಿಯಾಗಿಯೇ ಆರಂಭವಾಗಬೇಕು ಅಂತ ಏನೂ ಇಲ್ಲ, ಮತ್ತು ಅದು ಸಾಧ್ಯವೂ ಕೂಡ ಆಗುವುದಿಲ್ಲ. ಆದರೆ ನಮ್ಮ ಕೆಲಸದ ಆರಂಭ ಮಾತ್ರ ನಿಷ್ಠೆಯಿಂದ ಪ್ರಾಮಾಣಿಕತೆಯಿಂದ ಮಾಡಿರಬೇಕು. ಪ್ರಾಮಾಣಿಕತೆ, ನಿರಂತರವಾಗಿರುವಂತಹ ಪ್ರಯತ್ನ, ಪ್ರತಿಫಲ ಎನ್ನುವುದು ಒಂದಲ್ಲ ಒಂದು ದಿನ ಸಿಕ್ಕೇ ಸಿಗುತ್ತದೆ. ಬಿತ್ತಿದ್ದನ್ನು ಬೆಳೆಯಬೇಕು ಎನ್ನುತ್ತಾರೆ. ಆದ್ದರಿಂದ ಬರೀ ಬೆಳೆಯ ಬಗ್ಗೆ ಅಷ್ಟೇ ಯೋಚಿಸಬಾರದು. ನಾವು ಬಿಡುವಂತಹ ಅಥವಾ ನಾವು ಬಿತ್ತುವಂತಹ ಬಗೆಯೂ ಕೂಡ ಸ್ವಲ್ಪ ಗಮನ ಹರಿಸಬೇಕು. ತಾತ್ಪರ್ಯ, ಕಷ್ಟಪಡದೆಯೇ ಸುಖ ಸಿಗಲು ಸಾಧ್ಯವಿಲ್ಲ. ಜೀವನದ ಪ್ರತಿಯೊಂದು ಘಟನೆಗೂ ಕೂಡ ಒಂದು ಉದ್ದೇಶ ಎನ್ನುವುದು ಇದ್ದೇ ಇರುತ್ತದೆ. ನಗಬೇಕು ಎನ್ನುವುದು ಕೆಲವು ಘಟನೆಗಳು ಕಲಿಸುತ್ತದೆ. ಹಾಗೆಯೇ ತುಂಬ ಅಳಬಾರದು ಎನ್ನುವುದನ್ನು ಕೂಡ ಕೆಲವು ಪ್ರಸಂಗಗಳು ನಮಗೆ ಕಲಿಸಿಕೊಡುತ್ತದೆ. ನಮಗೇನು ಬೇಕೋ ಅದನ್ನು ಪಡೆಯುವಂತಹ ಮೊದಲ ಹೆಜ್ಜೆ ಎಂದರೆ ನಮಗೆ ಬೇಡದಿರುವುದನ್ನು ಬಿಟ್ಟು ಬಿಡುವುದು. ಬೇಕು ಬೇಡಗಳ ವಿವೇಚನೆ ನಮಗೆ ಇರಬೇಕಾದದ್ದು ಅತ್ಯವಶ್ಯಕ. ಕತ್ತಲಲ್ಲಿ ನಿಮ್ಮ ನೆರಳು ಕೂಡ ನಿಮ್ಮನ್ನು ಬಿಟ್ಟು ಹೋಗುತ್ತದೆ. ನಿಮ್ಮ ಜೊತೆ ಸದಾ ಕಾಲ ಇರುವುದು ನಿಮ್ಮ ಆತ್ಮವಿಶ್ವಾಸ ಮಾತ್ರ. ಅನ್ಯರು ಹೇಳುವುದನ್ನು ಕೇಳುತ್ತಲೇ ಇರುತ್ತಾರೆ. ಅವರ ಮಾತು ಕೇಳಿ ಆತ್ಮಸ್ಥೈರ್ಯವನ್ನು ಯಾವುದೇ ಕಾರಣಕ್ಕೂ ಕೂಡ ಕಳೆದುಕೊಳ್ಳಬಾರದು. ನಿಂದನೆಗೆ ನಿಮ್ಮ ಆತ್ಮವಿಶ್ವಾಸ ಎಂದೂ ಕೂಡ ಕುಗ್ಗಲೇಬಾರದು. ಏಕೆಂದರೆ ಇವತ್ತು ನಿಂದನೆಗಳನ್ನು ಮಾಡಿದವರು ನಾಳೆ ಸನ್ಮಾನವನ್ನು ಕೂಡ ಮಾಡಬಹುದು. ನೋಡುವುದು, ಕೇಳುವುದು, ಮಾತನಾಡುವುದು, ಅನುಭವಿಸುವುದು, ಯೋಚಿಸುವುದು, ಸಂತಸವನ್ನು ಪಡುವುದು ಹಾಗೂ ಪ್ರೀತಿಸುವುದು ಇವು ಜೀವನದ 7 ಅದ್ಭುತಗಳು. ಇವು ಪ್ರತಿಯೊಬ್ಬರ ಜೀವನದಲ್ಲಿಯೂ ಕೂಡ ಇದ್ದರೆ ಬಹಳ ಒಳ್ಳೆಯದು. ಆದಾಯ ಹೆಚ್ಚಿಸುವಂತಹ ಭರದಲ್ಲಿ ನಾವು ಪ್ರೀತಿ ಪಾತ್ರರನ್ನು ಮೆಚ್ಚಿಸುವಂತಹ ಭರದಲ್ಲಿ, ಭವಿಷ್ಯವನ್ನು ನಾವು ಉಜ್ವಲಗೊಳಿಸಿಕೊಳ್ಳುವಂತಹ ಭರದಲ್ಲಿ ನಮ್ಮೊಳಗಿರುವಂತಹ ಮಗುವನ್ನು ಮರೆಯುತ್ತೇವೆ. ಮಗುವಿನಂತಹ ಮನಸ್ಸಿಗೆ ಮದ ನೀಡುವಂತಹ ಹವ್ಯಾಸಗಳನ್ನು ರೂಢಿಸಿಕೊಳ್ಳಿ. ಆಗಾಗ ನಿಮಗೂ ಖುಷಿ ಕೊಡುವಂತಹ ಕೆಲಸಗಳನ್ನು ಮಾಡುತ್ತಾ ಇರಿ. ಸುಂದರವಾದಂತಹ ಮುಂಜಾನೆ ಎಂದರೆ ಶುಭಾಶೀರ್ವಾದ ಇದ್ದಂತೆ. ಪ್ರತಿದಿನವೂ ಕೂಡ ಸೂರ್ಯನ ಹೊನ್ನ ಕಿರಣಗಳು ಕಂಡು ಬರುವುದಿಲ್ಲ. ಒಮ್ಮೊಮ್ಮೆ ಮೋಡ ಕವಿದಂತಹ ದಿನಗಳು ಕೂಡ ಇರುತ್ತವೆ. ಹೀಗಂತ ನಿರಾಶೆಗೆ ಒಳಗಾಗಬಾರದು. ಜೀವನ ಬರುವುದೆಲ್ಲವನ್ನು ಕೂಡ ನಾವು ಬಂದಂತೆ ಸ್ವೀಕರಿಸುವಂತಹ ಮನೋಧೋರಣೆಯನ್ನು ನಾವು ಬೆಳೆಸಿಕೊಳ್ಳಬೇಕು. ವ್ಯಕ್ತಿಯ ನಾಲಿಗೆಯಿಂದ ಹೊರಡುವಂತಹ ಮಾತುಗಳು ಆಕಾಶಕ್ಕೆ ರಂಗೋಲಿ ಚೆಲ್ಲುವಂತಹ ಕಾಮನ ಬಿಲ್ಲಿನ ರೀತಿಯಲ್ಲಿ ಇರಬೇಕೇ ಹೊರತು ಕ್ಷಣ ಕ್ಷಣಕ್ಕೊಂದು ಬಣ್ಣವನ್ನು ಬದಲಾಯಿಸುವಂತಹ ಊಸರವಳ್ಳಿಯ ರೀತಿಯಲ್ಲಿ ಇರಲೇಬಾರದು. ನಿಮ್ಮ ಗುಟ್ಟನ್ನು ಎಂದಿಗೂ ಕೂಡ ಹಂಚಿಕೊಳ್ಳಬೇಡಿ. ಏಕೆಂದರೆ ಜೀವನದಲ್ಲಿ ಯಾರು ಮಿತ್ರ, ಯಾವಾಗ ಶತ್ರುವಾಗುತ್ತಾನೋ ಎಂದು ಹೇಳಲು ಸಾಧ್ಯವೇ ಇಲ್ಲ. ಈ ಜಗತ್ತಿನಲ್ಲಿ ಮನುಷ್ಯರು ಮಾತ್ರ ಸುಂದರವಾಗಿ ಇಲ್ಲ, ಪ್ರಾಣಿ ಪಕ್ಷಿಗಳು ಕೂಡ ಸುಂದರವಾಗಿ ಇದೆ. ಮತ್ತು ಅವುಗಳ ಮನಸ್ಸು ಕೂಡ ಮನುಷ್ಯನ ಮನಸ್ಸಿಗಿಂತ ಪರಿಶುದ್ಧವಾಗಿದೆ ಎನ್ನುವುದನ್ನು ಅರಿತು ಜೀವನವನ್ನು ಮಾಡಬೇಕು. ಜೀವನದಲ್ಲಿ ಯಾರನ್ನೂ ಕೂಡ ಅತಿಯಾಗಿ ಪ್ರೀತಿಸಲೇಬಾರದು. ನಾಳೆ ಅವರು ನಿಮ್ಮ ಶತ್ರುವಾಗಬಲ್ಲ. ಹಾಗೆಯೇ ಯಾರನ್ನು ಅತಿಯಾಗಿ ದ್ವೇಷ ಮಾಡಲು ಹೋಗಲೇಬಾರದು. ಏಕೆಂದರೆ ಅವನು ಕೂಡ ನಾಳೆ ನಿಮ್ಮ ಮಿತ್ರನಾಗಬಲ್ಲ. ಕಾಲಕ್ಕಿಂತ ಶಕ್ತಿಶಾಲಿಯಾಗಿರುವಂತಹ ವಸ್ತು ಮತ್ತೊಂದಿಲ್ಲ. ಪರಿವರ್ತನೆ ಎನ್ನುವುದು ಈ ಜಗತ್ತಿನ ನಿಯಮವಾಗಿದೆ. ಅರಮನೆಯು ಹಾಳಾದರೆ ಅದು ಪಾಳು ಮನೆ ಎಂದು ಅನಿಸಿಕೊಳ್ಳುತ್ತದೆ. ಆದರೆ ದೇವಾಲಯ ಎಷ್ಟೇ ಹಾಳಾದರೂ ಕೂಡ ಅದು ದೇವಾಲಯವೇ ಎಂದು ಅನಿಸಿಕೊಳ್ಳುತ್ತದೆ.
ನಿನ್ನ ಬಾಳು ಅರಮನೆಯನ್ನಾಗಿ ಮಾಡಿಕೊಳ್ಳಬೇಕೋ ಅಥವಾ ದೇವಾಲಯವನ್ನಾಗಿ ಮಾಡಿಕೊಳ್ಳಬೇಕೋ ಅದು ನಿನಗೆ ಬಿಟ್ಟಿದ್ದು. ಯಾವ ವ್ಯಕ್ತಿಯು ವೇದ ಉಪನಿಷತ್ತುಗಳಂತಹ ಪವಿತ್ರವಾಗಿರುವಂತಹ ಗ್ರಂಥಗಳ ಒಂದು ಶ್ಲೋಕಗಳನ್ನ ಪಠಣೆಯನ್ನ ಮಾಡಿದರೆ ಮಾತ್ರಕ್ಕೆ ಸೀಮಿತಗೊಳಿಸಿ ಅದನ್ನು ತನ್ನ ಜೀವನದಲ್ಲಿ ಅನುಷ್ಠಾನಕ್ಕೆ ತರದೇ ಇದ್ದರೆ ಅದರಿಂದ ಆತನಿಗೆ ಯಾವುದೇ ರೀತಿಯ ಪ್ರಯೋಜನ ಎನ್ನುವುದು ಸಿಗುವುದಿಲ್ಲ. ಹಾಗಾಗಿ ನಾವು ಏನನ್ನೇ ಪಠಣೆಯನ್ನ ಮಾಡಿದರೂ ಕೂಡ ನಮ್ಮ ಪ್ರಸ್ತುತವಾಗಿರುವಂತಹ ದಿನಗಳಲ್ಲಿ ಅದನ್ನು ಅಥವಾ ನಮ್ಮ ಪ್ರಸ್ತುತವಾಗಿರುವಂತಹ ಜೀವನ ಶೈಲಿಯಲ್ಲಿ ಅದನ್ನು ಅಳವಡಿಸಿಕೊಳ್ಳಬೇಕು. ಆಗ ಮಾತ್ರ ಅದರಿಂದ ನಮಗೆ ಉಪಯೋಗವಾಗುವುದು. ನೀವೇನಾದರೂ ಶ್ರೀಕೃಷ್ಣ ಪರಮಾತ್ಮನ ಭಕ್ತರಾಗಿದ್ದರೆ ಈ ಕೂಡಲೇ ಈ ವಿಡಿಯೋಗೆ ಒಂದು ಲೈಕನ್ನು ಮಾಡಿ. ಹಾಗೂ ಪ್ರತಿದಿನವೂ ಕೂಡ ಕೃಷ್ಣನ ವಚನಾಮೃತವನ್ನು ಕೇಳಲು ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗುವವರೆಗೂ ಧನ್ಯವಾದ. ಕರುನಾಡಿಗೆ.